ಈಗ ನಾವು ಸಬ್ಸ್ಟಿಟ್ಯೂಟ್ ಫಂಕ್ಷನ್ ಬಗ್ಗೆ ತಿಳಿಯೋಣ. ಸಬ್ಸ್ಟಿಟ್ಯೂಟ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಒಂದು ಸೆಲ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಅಥವಾ ವರ್ಡ್ ನ ರಿಮೂವ್ ಮಾಡಬಹುದು ಹಾಗೂ ರೀಪ್ಲೇಸ್ ಮಾಡಬಹುದು. ಆದರೆ ಫೈಂಡ್ ಅಂಡ್ ರೀಪ್ಲೇಸ್ ಕೂಡ ಇದೇ ತರ ವರ್ಕ್ ಮಾಡುತ್ತೆ ಅಲ್ವಾ. ಫೈಂಡ್ ಅಂಡ್ ರೀಪ್ಲೇಸ್ ಗೂ ಸಬ್ಸ್ಟಿಟ್ಯೂಟ್ ಫಂಕ್ಷನ್ ಗೂ ಏನು ವ್ಯತ್ಯಾಸ ಅಂತ ಹೇಳಿ ನೋಡೋಣ. ಫಸ್ಟಿಗೆ ಫೈಂಡ್ ಅಂಡ್ ರೀಪ್ಲೇಸ್ ನ ಇನ್ಸರ್ಟ್ ಮಾಡೋಣ. ಕಂಟ್ರೋಲ್ H ಬಟನ್ ನ ಪ್ರೆಸ್ ಮಾಡಿದ್ರೆ ನನಗೆ ಫೈಂಡ್ ಅಂಡ್ ರೀಪ್ಲೇಸ್ ಅನ್ನೋದು ಇನ್ಸರ್ಟ್ ಆಗುತ್ತೆ. ಇಲ್ಲಿ ಫೈಂಡ್ ವಾಟ್ ಅಲ್ಲಿ ನಾನೀಗ ಎ ಅನ್ನೋದನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ರೀಪ್ಲೇಸ್ ವಿತ್ ಅಲ್ಲಿ ಕ್ಯಾಪ್ಸ್ ಎ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನನಗೆ ಎಲ್ಲೆಲ್ಲಿ ಆಲ್ಫಾಬೆಟ್ ಎ ಅನ್ನೋದು ಸಿಗುತ್ತೋ ನನಗೆ ಕ್ಯಾಪಿಟಲ್ ಎಗೆ ರೀಪ್ಲೇಸ್ ಮಾಡೋದಕ್ಕೆ ಸಿಸ್ಟಮ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ಜಸ್ಟ್ ರೀಪ್ಲೇಸ್ ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಟೋಟಲ್ ಆಗಿ 3 ಅಕರೆನ್ಸಸ್ ಅನ್ನೋದು ರೀಪ್ಲೇಸ್ ಆಗಿದೆ. ಈಗ ನಾನು ಜಸ್ಟ್ ಓಕೆ ಕೊಟ್ಟು ಕ್ಲೋಸ್ ಕೊಟ್ಟರೆ ನನಗೆ ಇಲ್ಲಿ ಒಂದು ಎ ಅನ್ನೋದು ರೀಪ್ಲೇಸ್ ಆಗಿದೆ, ಮತ್ತೆ ಇಲ್ಲೊಂದು ಎ ರೀಪ್ಲೇಸ್ ಆಗಿದೆ, ಮತ್ತೆ ಇಲ್ಲೊಂದು ಎ ರೀಪ್ಲೇಸ್ ಆಗಿದೆ. ಟೋಟಲ್ ಆಗಿ 3 ಇನ್ಸ್ಟೆನ್ಸಸ್ ಬಂದ್ಬಿಟ್ಟು ನನಗೆ ಆಲ್ಫಾಬೆಟ್ ಎ ಅನ್ನೋದು ಕ್ಯಾಪಿಟಲ್ ಎಗೆ ರೀಪ್ಲೇಸ್ ಆಗಿದೆ. ಆದರೆ ನನಗೆ ಓನ್ಲಿ ಸೆಕೆಂಡ್ ಇನ್ಸ್ಟೆನ್ಸ್ ಮಾತ್ರನೇ ನನಗೆ ರೀಪ್ಲೇಸ್ ಆಗಬೇಕು ಅಂದರೆ ಸಬ್ಸ್ಟಿಟ್ಯೂಟ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಓನ್ಲಿ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಮಾತ್ರನೇ ರೀಪ್ಲೇಸ್ ಆದರೂ ಮಾಡ್ಬೋದು ಹಾಗೂ ರಿಮೂವ್ ಸಹ ಮಾಡ್ಬೋದು. ಅದು ಯಾವ ತರ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಫಂಕ್ಷನ್ ನ ಇನ್ಸರ್ಟ್ ಮಾಡಿ ನೋಡೋಣ. ಈಕ್ವಲ್ಸ್ ಸಬ್ಸ್ಟಿಟ್ಯೂಟ್ ಆಫ್ ಓಪನ್ ಬ್ರೇಸಿಸ್ ಅಲ್ಲಿ ನನಗೆ ಟೆಕ್ಸ್ಟ್ ಕೇಳ್ತಾ ಇದೆ. ನನಗೆ ಟೆಕ್ಸ್ಟ್ ಬಂದ್ಬಿಟ್ಟು ಈ ಸೆಲ್ ನಲ್ಲಿ ಇದೆಯಲ್ಲ, ಹಂಗಾಗಿ ನಾನು ಈ ಸೆಲ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಾಮನ್ ಇನ್ಸರ್ಟ್ ಮಾಡಿದಾದ್ಮೇಲೆ ಓಲ್ಡ್ ಟೆಕ್ಸ್ಟ್ ಕೇಳ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಓಲ್ಡ್ ಟೆಕ್ಸ್ಟ್ ಬಂದ್ಬಿಟ್ಟು ಎ ಅನ್ನೋದನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಡಬಲ್ ಕೋಟ್ಸ್ ಅಲ್ಲಿ ಎ ಅನ್ನೋದನ್ನ ಇನ್ಸರ್ಟ್ ಮಾಡಿದಾದ್ಮೇಲೆ ಕಾಮನ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಕಾಮನ್ ಇನ್ಸರ್ಟ್ ಮಾಡಿದಾದ್ಮೇಲೆ ನ್ಯೂ ಟೆಕ್ಸ್ಟ್ ಕೇಳ್ತಾ ಇದೆ. ನ್ಯೂ ಟೆಕ್ಸ್ಟ್ ಅಲ್ಲಿ ನಾನು ಕ್ಯಾಪಿಟಲ್ ಎ ನ ಇನ್ಸರ್ಟ್ ಮಾಡಿ ನಾನು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿದಾದ್ಮೇಲೆ ಕಾಮನ್ ಇನ್ಸರ್ಟ್ ಮಾಡಿದಾದ್ಮೇಲೆ ಇನ್ಸ್ಟೆನ್ಸ್ ನಂಬರ್ ಅಂತ ಕೇಳ್ತಾ ಇದೆ. ನನಗೆ ಇನ್ಸ್ಟೆನ್ಸ್ ನಂಬರ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನನಗೆ ಸೆಕೆಂಡ್ ಇನ್ಸ್ಟೆನ್ಸ್ ಅಲ್ಲಿ ನನಗೆ ಎ ಅನ್ನೋದು ರಿಮೂವ್ ಮಾಡಬೇಕು ಅಂದ್ರೆ ಅಥವಾ ರೀಪ್ಲೇಸ್ ಮಾಡಬೇಕು ಅಂದ್ರೆ ನಾನು 2 ಅನ್ನೋದನ್ನ ಇನ್ಸರ್ಟ್ ಮಾಡಿ ನಾನು ಕ್ಲೋಸ್ ಬ್ರೇಸಿಸ್ ಹಾಕಿ ಎಂಟರ್ ಪ್ರೆಸ್ ಮಾಡಿದ್ರೆ ಓನ್ಲಿ ನನಗೆ ಸೆಕೆಂಡ್ ಇನ್ಸ್ಟೆನ್ಸ್ ಅಲ್ಲಿ ಮಾತ್ರ ನನಗೆ ಕ್ಯಾಪ್ಸ್ ಎಗೆ ರೀಪ್ಲೇಸ್ ಆಗಿದೆ. ಅದೇ ನಾನು ಇಲ್ಲಿ ಕ್ಯಾಪ್ಸ್ ಎ ಬದಲು ಫಾರ್ ಎಕ್ಸಾಂಪಲ್ ನಾನು ಏನು ಬೇಕಾದ್ರೂ ಇನ್ಸರ್ಟ್ ಮಾಡ್ಬೋದು. ಹೆಲೋ ಅಂತೇಳಿ ಇನ್ಸರ್ಟ್ ಮಾಡಿದ್ರೆ ನಾನು ಜಸ್ಟ್ ನನಗೆ ಸೆಕೆಂಡ್ ಇನ್ಸ್ಟೆನ್ಸ್ ಎ ಮಾತ್ರ ನನಗೆ ಹೆಲೋ ಅನ್ನೋದಕ್ಕೆ ನನಗೆ ರೀಪ್ಲೇಸ್ ಆಗಿದೆ. ಅದೇ ಥರ ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ನಾನೀಗ ಹೆಲೋ ಅನ್ನೋದನ್ನ ರಿಮೂವ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿದ್ರೆ ಡಬಲ್ ಕೋಟ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಆಯಿತು. ನನಗೆ ಆಟೋಮೆಟಿಕ್ ಆಗಿ ಆ ಎ ಅನ್ನೋದು ಸೆಕೆಂಡ್ ಇನ್ಸ್ಟೆನ್ಸ್ ಅಲ್ಲಿ ನನಗೆ ಎ ಅನ್ನೋದು ಎಲ್ಲಿ ಬಂದಿತ್ತಲ್ಲ ಅಲ್ಲಿ ನನಗೆ ರೀಪ್ಲೇಸ್ ಆಗಿಲ್ಲ, ನನಗೆ ಡೈರೆಕ್ಟ್ ಆಗಿ ರಿಮೂವ್ ಆಗಿದೆ. ಅದೇ ತರ ನಾನೀಗ ಥರ್ಡ್ ಇನ್ಸ್ಟೆನ್ಸ್ ನ ರಿಮೂವ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 2 ಬದಲಾಗಿ 3 ಅನ್ನೋದನ್ನ ಇನ್ಸರ್ಟ್ ಮಾಡಿ ಇಂಟರ್ ಪ್ರೆಸ್ ಮಾಡಿದ್ರೆ ನನಗೆ ಸೆಕೆಂಡ್ ಇನ್ಸ್ಟೆನ್ಸ್ ನನಗೆ ಎ ಅನ್ನೋದೇನಿತ್ತು ನನಗೆ ವಾಪಸ್ ರಿಟರ್ನ್ ಆಗಿದೆ. ಥರ್ಡ್ ಇನ್ಸ್ಟೆನ್ಸ್ ಅಲ್ಲಿ ಬಂದಿದ್ದು ನನಗೆ ರಿಮೂವ್ ಆಗಿದೆ. ಈ ತರ ನಾವು ಸಬ್ಸ್ಟಿಟ್ಯೂಟ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಒಂದು ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ನ ರಿಮೂವ್ ಮಾಡಬಹುದು ಹಾಗೂ ರೀಪ್ಲೇಸ್ ಸಹ ಮಾಡಬಹುದು. ಆದರೆ ಫೈಂಡ್ ಅಂಡ್ ರೀಪ್ಲೇಸ್ ಅಲ್ಲಿ ಮಲ್ಟಿಪಲ್ ಆಗಿ ಅಷ್ಟನ್ನು ಒಂದೇ ಸಾರಿ ರೀಪ್ಲೇಸ್ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಫಂಕ್ಷನ್ ಅಲ್ಲಿ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಮಾತ್ರನೇ ರಿಮೂವ್ ಮಾಡಬಹುದು ಅಥವಾ ರೀಪ್ಲೇಸ್ ಸಹ ಮಾಡಬಹುದು.